ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹೈಟೆಕ್ ಕ್ರೀಡಾಂಗಣ ಕಾಮಗಾರಿಗೆ ಚಾಲನೆ, ಕ್ರೀಡಾಪಟುಗಳಲ್ಲಿ ಸಂತಸ. ಹೌದು, ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ ಉಪ್ಪಾರಹಟ್ಟಿ ಗೇಟ್ ಬಳಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹೈಟೆಕ್ ತಾಲೂಕು ಕ್ರೀಡಾಂಗಣ ಕಾಮಗಾರಿಗೆ ಗುರುವಾರ ಶಾಸಕ ಟಿ. ರಘುಮೂರ್ತಿ ಚಾಲನೆ ನೀಡಿದರು. ಸುಮಾರು 15 ಎಕರೆ ಪ್ರದೇಶದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಈ ಕ್ರೀಡಾಂಗಣಕ್ಕೆ ಈಗಾಗಲೇ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಂಪೌಂಡ್ ಹಾಗೂ ಭೂ ಸಮತಟ್ಟು ಕಾಮಗಾರಿ ನಡೆದಿತ್ತು. ನಂತರ ತಾಂತ್ರಿಕ ಕಾರಣಗಳಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಈಗ ಮೊದಲ ಹಂತದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಮರುಚಾಲನೆ ದೊರೆತಿದ್ದು, ಕಾಮಗಾರಿ ಭರದಿಂದ ಸಾಗಲಿದೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ರೈತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದವು. ಬಳಿಕ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಕ್ರೀಡಾಂಗಣ ನಿರ್ಮಾಣಕ್ಕೆ ವರದಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಹಸಿರು ನಿಶಾನೆ ನೀಡಿದೆ. ಇದರಿಂದ ಚಳ್ಳಕೆರೆ ತಾಲೂಕಿನ ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಬಹುಕಾಲದ ಕನಸು ನನಸಾಗುವತ್ತ ಹೆಜ್ಜೆ ಇಟ್ಟಿದ್ದು, ಕ್ರೀಡಾಂಗಣ ನಿರ್ಮಾಣಕ್ಕೆ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹಾನ್ ಪಾಷಾ, ಪೌರಾಯುಕ್ತೆ ನಾಗವೇಣಿ, ಕ್ರೀಡಾ ಇಲಾಖೆ ಅಧಿಕಾರಿಗಳು ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. राष्ट्रं धारयतां ध्रुवम् अयं मुहूर्तः सुमुहूर्तो अस्तु सुप्रतिष्ठितम् अस्तु। ॐ आप्यायस्व समेतुते विश्वतः सोमवृष्ट्यम् अवावाजस्य संगते। ಇಂದಿರಾ ಗಾಂಧಿ ವಸತಿ ಶಾಲೆ ಇರ್ಬೋದು, ಜೊತೆಗೆ ಸುಮಾರು 1500 ಜನ ಸ್ಟೂಡೆಂಟ್ಸ್ ಹೋದಂಥ ಕ್ಲಸ್ಟರ್ಸ್, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಆದರ್ಶ ಸ್ಕೂಲ್ ಇರ್ಬೋದು, ITI ಇರ್ಬೋದು, ಎಲ್ಲನೂ ಕೂಡ ಆ ರೈಲ್ವೆ ಟ್ರ್ಯಾಕಿಂದ ಈಚೆಗೆ ಸುಮಾರು ಒಂದು 5000 ಜನ ವಿದ್ಯಾರ್ಥಿಗಳು ಇಲ್ಲಿ ಆಗಂಥದ್ದು. ಹಾಗಾಗಿ ಇದು ಒಂದು ಸ್ವಲ್ಪ ಸಿಟಿಯಿಂದ ಎಷ್ಟು ರೈಲ್ವೆ ಟ್ರ್ಯಾಕಿಂದ ಒಂದು 2 ಕಿಲೋಮೀಟ್ರ್ 2-3 ಕಿಲೋಮೀಟ್ರ್ ಆಗುತ್ತೆ. ಆದ್ರೂ ಕೂಡ ಏನು ನಗರ ನಮ್ಗೆ ಈಗಾಗಲೇ ವಿಸ್ತಾರ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಬೇಕಾದಂಥ ಒಂದು ರಸ್ತೆ ಅಗಲೀಕರಣ ಅವೆಲ್ಲ ಮುಂದೆ ಯೋಜನೆಗಳಿದ್ದಾವೆ, ಮಾಡಿದಾಗ ಎಲ್ಲ ಅನುಕೂಲ ಆಗುತ್ತೆ ಅಂತ.